ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ವಿದೇಶದಿಂದ ಬಂದು ನಮ್ಮ ಭಾರತೀಯರ ಮನೆಗಳಲ್ಲಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಒಂದು ಹೆಸರು ತಗೊಂಡಿರೋ ಒಂದು ಫುಡ್ ಐಟಮ್ ಓಟ್ಸ್. ಸೊ ಎಷ್ಟೋ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಪೇಷಂಟ್ಸ್ಗೆ, ಡಯಾಬಿಟಿಸ್ ಆದ ಕೂಡಲೇ ನೀವು ಓಟ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಎಷ್ಟೋ ಜನ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಪ್ಲಾನ್ ಮಾಡುವಾಗ ಕೂಡ ನಾನು ಬ್ರೇಕ್ಫಾಸ್ಟ್ ಆಗಿ ಓಟ್ಸ್ ತಿಂತಾ ಇದ್ದೇನೆ ಅಂತ ಹೇಳ್ತಾರೆ. ಆ್ಯಂಡ್ ಓಟ್ಸ್ ಏನಾಗಿದೆ ಅಂದರೆ ಜನರಲ್ ಒಂಥರ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಒಂದು ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳೋರು ಅಥವಾ ಹೆಲ್ತಿ ಫುಡ್ ಸ್ಟೈಲ್ ಫಾಲೋ ಮಾಡೋರಲ್ಲಿ ಈ ಓಟ್ಸ್ ಏನಿದೆ ತುಂಬ ಜಾಸ್ತಿ ಪಾಪ್ಯುಲರ್ ಆಗಿದೆ. ಬಟ್ ಎಷ್ಟೋ ಜನರಿಗೆ ಅದರ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಿಲ್ಲ. ಓಟ್ಸ್ ತಗೊಳ್ಳೋದಿದ್ರೆ ಯಾವ ಓಟ್ಸ್ ತಗೋಬೇಕು, ಓಟ್ಸ್ ನಿಜವೂ ಓಟ್ಸ್ ಕನ್ಸ್ಯೂಮ್ ಮಾಡಿದರೆ ಡಯಾಬಿಟಿಸ್ ಕಂಟ್ರೋಲ್ ಆಗತ್ತಾ ಅಥವಾ ವೆಯ್ಟ್ ರಿಡಕ್ಷನ್ಗೆ ಓಟ್ಸ್ ತಗೊಳ್ಳೋದು ಒಳ್ಳೇದಾ? ಸೊ ಈ ತರ ಸೈಂಟಿಫಿಕ್ ಆಗಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಓಟ್ಸ್ ತಗೊಳ್ಳೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಓಟ್ಸ್ ತಗೊಂಡ್ರೆ ಶುಗರ್ ಕಂಟ್ರೋಲ್ ಆಗತ್ತಾ ಅಥವಾ ಓಟ್ಸ್ ತಗೊಳ್ಳೋದ್ರಿಂದ ವೆಯ್ಟ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತಾ, ಅಂಡ್ ಓಟ್ಸ್ ತಗೊಳ್ಳೋದಿದ್ರು ಯಾವ ತರ ಓಟ್ಸ್ ಅನ್ನ ನಾವು ಖರೀದಿ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ನಾನು ಫಸ್ಟೇ ಹೇಳಿದ್ದೇನೆ, ಓಟ್ಸ್ ಆಕ್ಚುಲಿ ವಿದೇಶಿ, ಅಂದ್ರೆ ಮೇನ್ಲಿ ರಷ್ಯಾ, ಅಮೆರಿಕಾ, ಪೋಲೆಂಡ್, ಫಿನ್ಲ್ಯಾಂಡ್, ಆಸ್ಟ್ರೇಲಿಯಾ, ಸೊ ಈ ಕಂಟ್ರೀಸ್ ಅಲ್ಲಿ ಜಾಸ್ತಿ ಅವರು ಓಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಈ ಭಾರತದಲ್ಲಿ ಕೂಡ ಅದು ತುಂಬಾ ಪಾಪ್ಯುಲರ್ ಆಗಿದೆ. ಅಂಡ್ ಮೇನ್ಲಿ ಈಗ ನಮ್ಮ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನ್, ಈ ತರ ಏರಿಯಾಸ್ ಅಲ್ಲಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ. ಈಗ ನಾವೆಲ್ಲ ಯೂಶಲಿ ಈ ಅಡ್ವರ್ಟೈಸ್ಮೆಂಟ್ಸ್ ಹಿಂದೆ ಹೋಗ್ತೀವಿ. ಅಂದ್ರೆ ಎಷ್ಟೋ ಅಡ್ವರ್ಟೈಸ್ಮೆಂಟ್ಸ್ ಗಳು ನಾವು ಟಿವಿಯಲ್ಲಿ ನೋಡ್ತೀವಿ. ವೆಯ್ಟ್ ಕಡಿಮೆ ಮಾಡ್ಲಿಕ್ಕೆ ಎಷ್ಟೋ ಫಿಲ್ಮ್ ಸ್ಟಾರ್ಸ್ ಅವರಲ್ಲಿ ಓಟ್ಸ್ ತಿಂತಾರೆ ಅಂತ ನಮ್ಮ ಮನಸ್ಸಲ್ಲಿ ಅದು ಕೂತು ಬಿಟ್ಟಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಓಟ್ಸ್ ತಿಂದ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡು ನಾವು ಓಟ್ಸ್ ಅನ್ನ ರೆಗ್ಯುಲರ್ಲಿ ಸೇವಿಸ್ತಾ ಇರ್ತೀವಿ. ಬಟ್ ಆಕ್ಚುಲಿ ನಮಗೆ ಗೊತ್ತಿರಬೇಕು ಓಟ್ಸ್ ಅಲ್ಲಿ ಎಷ್ಟು ಕ್ಯಾಲರಿ ಇದೆ, ಓಟ್ಸ್ ತಗೊಂಡ್ರೆ ನಮ್ಮ ವೆಯ್ಟ್ ನಿಜವೂ ಕಡಿಮೆ ಆಗುತ್ತಾ, ಅಂಡ್ ಓಟ್ಸ್ ತಗೊಳ್ಳೋದಿದ್ರೆ ಯಾವ ಓಟ್ಸ್ ತಗೋಬೇಕು. ಬಿಕಾಸ್ ಎಷ್ಟೋ ಕಂಪನೀಸ್ ನಮ್ಮ ಮಾರ್ಕೆಟ್ಗೆ ಬಿಡ್ತಾ ಇರುವಂತಹ ಓಟ್ಸ್ ಏನಿದೆ ದಟ್ ಇಸ್ ಕಂಪ್ಲೀಟ್ಲಿ ಪ್ರಾಸೆಸ್ಡ್ ಓಟ್ಸ್. ನಾವೇನು ಇನ್ಸ್ಟೆಂಟ್ ಓಟ್ಸ್ ಅಂತ ಏನು ಹೇಳ್ತೀವಲ್ಲ, ಆ ಓಟ್ಸ್ ತಗೊಂಡ್ರೆ ನಿಮ್ಗೆ 5 ಪೈಸದ ಬೆನಿಫಿಟ್ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಹೆಲ್ತ್ ಏನಿದೆ ಅದು ಇನ್ನೂ ಹಾಳಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಓಟ್ಸ್ ತಗೊಳ್ಳೋದಿದ್ರೆ ಓಟ್ಸ್ ಯಾವ ಓಟ್ಸ್ ತಗೋಬೇಕು, ಅದು ಹೇಗೆ ತಗೋಬೇಕು, ಎಷ್ಟು ತಗೋಬೇಕು ಅಂತ ಗೊತ್ತಾಗಬೇಕು. ಸೊ ಅದಕ್ಕಿಂತ ಮೊದಲು ಈ ಓಟ್ಸ್ ಅಲ್ಲಿ ಎಷ್ಟು ಕ್ಯಾಲರಿ ಇದೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ತಗೊಳ್ಳೋಂಥ ಓಟ್ಸ್ ಏನಿದೆ ಯೂಶಲಿ ಒಂದು 100 ಗ್ರಾಮ್ಸ್ ಓಟ್ಸ್ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 400 ಕಿಲೋ ಕ್ಯಾಲರೀಸ್ ಇದೆ. ನಾವು ಸೇಮ್ ಕ್ಯಾಲರಿನ ಆಲ್ಮೋಸ್ಟ್ ನಮ್ಮ ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಇದರಲ್ಲಿ ಕೂಡ ಆಲ್ಮೋಸ್ಟ್ ಒಂದು 370 to 400 ಕಿಲೋ ಕ್ಯಾಲರೀಸ್ ಇರುತ್ತೆ. ಅಂಡ್ ಅಡ್ವಾಂಟೇಜ್ ಏನು ಆಕ್ಚುಲಿ ಅಂತ ಕೇಳಿದ್ರೆ, ಓಟ್ಸ್ ಏನಿದೆ ಅದರದ್ದು ಹೊರಗಡೆ ಇರುವಂತ ಆ ಬ್ರ್ಯಾನ್ ಏನಿದೆ ಅದಷ್ಟೇ ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ಅದರ ಒಳಗೆ ಇರುವಂತ ಲೇಯರ್ಸ್ ಏನಿದೆ, ತುಂಬಾ ನಾರಿನಾಂಶ ಇರುವಂತ ಲೇಯರ್ಸ್ ಎಲ್ಲದೂ ನಮಗೆ ಸಿಗುವುದರಿಂದ ಕಂಪ್ಯಾರಿಟಿವ್ಲಿ ಬಾಕಿ ಇರೋ ಗ್ರೇನ್ಸ್ಗೆ ಕಂಪೇರ್ ಮಾಡಿ ನಾವು ನೋಡುವಾಗ ಅದರಲ್ಲಿ ಜಾಸ್ತಿ ನಾರಿನಾಂಶ ಕೋರ್ಸ್ ನಮಗೆ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಮಾರ್ಕೆಟಿಗೆ ಹೋಗಿ ತುಂಬಾ ಪ್ರಾಸೆಸ್ಡ್ ಆಗಿರುವಂತ ಇನ್ಸ್ಟೆಂಟ್ ಓಟ್ಸ್ ಗಳು ತಗೊಂಡು ನಾವು ಯೂಸ್ ಮಾಡುವಾಗ ಏನಾಗುತ್ತೆ, ಅದರಲ್ಲಿರುವಂತಹ ನಾರಿನಾಂಶ ತುಂಬಾ ಕಡಿಮೆ ಆಗಿರುತ್ತೆ. ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕೂಡ ಅಬೌವ್ 80 ಇರುತ್ತೆ. 80ಕ್ಕಿಂತ ಜಾಸ್ತಿ ನಮ್ಮ ಅಕ್ಕಿದೆ ಗ್ಲೈಸಿಮಿಕ್ ವ್ಯಾಲ್ಯೂ ಇಲ್ಲ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇನ್ಸ್ಟೆಂಟ್ ಓಟ್ಸ್ ತಗೊಂಡು ನೀವೆಲ್ಲ ಶುಗರ್ ಕಡಿಮೆ ಮಾಡೋಣ ಅಥವಾ ನಿಮ್ಮ ಬೊಜ್ಜು ಇಳಿಸೋಣ ಅಂತ ಪ್ಲಾನ್ ಇದ್ರೆ ಅದು ಖಂಡಿತ ಆಗಲ್ಲ, ಅದು ಜಾಸ್ತಿನೇ ಆಗುತ್ತೆ. ಬಿಕಾಸ್ ನಾವು ಓಟ್ಸ್ ಯೂಶಲಿ ತಗೊಳ್ಳೋದು, ಎಷ್ಟೋ ಜನ ತಗೊಳ್ಳೋದು ನಾವು ನೋಡಿದ್ದೇನೆ. ಅವ್ರು ಹೇಗೆ ಮಾಡ್ತಾರೆ, ಓಟ್ಸ್ ಹಾಕ್ತಾರೆ, ಅದರೊಟ್ಟಿಗೆ ಹಾಲು ಹಾಕ್ತಾರೆ, ಅದಕ್ಕೆ ನಟ್ಸ್ ಹಾಕ್ತಾರೆ, ಅದಕ್ಕೆ ಸೀಡ್ಸ್ ಹಾಕ್ತಾರೆ, ಅದಕ್ಕೆ ಫ್ರೂಟ್ಸ್ ಹಾಕ್ತಾರೆ. ಸೊ ಇನ್ ಅಡಿಷನ್ ವಿ ಆರ್ ಟೇಕಿಂಗ್ ಎ ಲಾಟ್ ಆಫ್ ಕ್ಯಾಲರಿ ಆಕ್ಚುಲಿ. ಸೊ ನೀವು ಓಟ್ಸ್ ತಗೊಳ್ಳುವಾಗ ನೀರಲ್ಲಿ ಮಾಡಿ ತಗೊಳ್ಳಿ, ಕಂಪ್ಯಾರಿಟಿವ್ಲಿ ಕ್ಯಾಲರಿ ಕಡಿಮೆ ಆಗುತ್ತೆ. ಆ್ಯಂಡ್ ಯಾವ ಓಟ್ಸ್ ತಗೋಬೇಕು ಅಂತ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳ್ತೇನೆ. ಬಟ್ ಓಟ್ಸ್ ಅಲ್ಲಿ ನಾವು ನೋಡುವಾಗ ನಾನು ಫಸ್ಟ್ ಹೇಳಿದ್ದೇನೆ, ಕಾರ್ಬೋಹೈಡ್ರೇಟ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಐ ಮೀನ್ ತುಂಬಾ ಅಲ್ಲ, ಜಾಸ್ತಿ ಇದೆ, ಜಸ್ಟ್ ಲೈಕ್ ಅದರ್ ಗ್ರೈನ್ಸ್. ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾಲರಿ ಕೂಡ ಜಾಸ್ತಿ ಇದೆ. ಒಂದು 100 ಗ್ರಾಮ್ಸ್ ಓಟ್ಸ್ ಅಂದ್ರೆ ಅರೌಂಡ್ 400 ಕ್ಯಾಲರೀಸ್ ನಮಗೆ ಸಿಗುತ್ತೆ. ಬಟ್ ಇದರಲ್ಲಿ ಕಂಪ್ಯಾರಿಟಿವ್ಲಿ ಪ್ರೋಟೀನ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಬಾಕಿ ಗ್ರೈನ್ಸ್ಗೆ ನಾವು ಕಂಪೇರ್ ಮಾಡಿ ನೋಡುವಾಗ ಪ್ರೋಟೀನ್ ಏನಿದೆ ಅರೌಂಡ್ 15 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ 100 ಗ್ರಾಮ್ಸ್ ಓಟ್ಸ್ ಅಲ್ಲಿ ಸಿಗುತ್ತೆ. ಅಂಡ್ ಅದೇ ತರ ಅದರಲ್ಲಿರುವಂತಹ ನಾರಿನಾಂಶ ಏನಿದೆ ಅದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ 11 ಗ್ರಾಮ್ಸ್ ಆಫ್ ಫೈಬರ್ ನಮಗೆ ಅದರಲ್ಲಿ ಸಿಗುತ್ತೆ. ಅದರಲ್ಲೂ ಮೇನ್ಲಿ ಒಂದು 55% ಸೊಲ್ಯುಬಲ್ ಫೈಬರ್ ನಮಗೆ ಓಟ್ಸ್ ಅಲ್ಲಿ ಸಿಗುತ್ತೆ. ದಟ್ ಇಸ್ ಅ ಮೇನ್ ಇಂಪಾರ್ಟೆನ್ಸ್. ಓಟ್ಸ್ ತಗೊಳ್ಳೋದ್ರಿಂದ ಇರುವ ಹೆಲ್ತ್ ಬೆನಿಫಿಟ್ ಏನು ಅಂತ ಕೇಳಿದ್ರೆ ಈ ಸೊಲ್ಯುಬಲ್ ಫರ್ಮೆಂಟಬಲ್ ಫೈಬರ್ ಅಂತ ಹೇಳ್ತೀವಿ ಇದಕ್ಕೆ. ಅಂಡ್ ಅದು ಮೇನ್ಲಿ ಬೀಟಾ ಗ್ಲೂಕನ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ರಿಸರ್ಚಸ್, ಸಂಶೋಧನೆಗಳು ಏನು ಪ್ರೂವ್ ಮಾಡಿದೆ ಅಂದ್ರೆ, ಈ ತರ ಫೈಬರ್ ತಗೊಂಡಾಗ ಒಂದು ಅದು ದಟ್ ಬಿಕಮ್ಸ್ ದ ಫುಡ್ ಆಕ್ಚುಲಿ. ನಮ್ಮ ದೊಡ್ಡ ಕರಳಲ್ಲಿ ಇರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಬೇಕಾಗಿರುವಂತಹ ಒಳ್ಳೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಆಗಿ ಇದು ನಮ್ಮ ದೊಡ್ಡ ಕರಳಲ್ಲಿ ಚೇಂಜ್ ಆಗುತ್ತೆ, ಈ ಸೊಲ್ಯುಬಲ್ ಫರ್ಮೆಂಟಬಲ್ ಫೈಬರ್. ಸೊ ಇದರಲ್ಲಿ ಜಾಸ್ತಿ ಬೀಟಾ ಗ್ಲೂಕನ್ಸ್ ಇರೋದ್ರಿಂದ ನಮ್ಮ ಗಟ್ ಮೈಕ್ರೋಬಯೋಮ್ ಇಂಪ್ರೂವ್ ಆಗಲಿಕ್ಕೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯಕ್ಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಅದೇ ತರ ನಮ್ಮ ವೆಯ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಮತ್ತು ಶುಗರ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ತರ ನಾರಿನಾಂಶ ಇರುವಂತಹ ಆಹಾರಗಳು ಸೇವಿಸಿದ್ದು ತುಂಬಾ ಒಳ್ಳೆಯದು. ಸೊ ಅದಕ್ಕಾಗಿ ಈ ನಮ್ಮ ಓಟ್ಸ್ ಏನಿದೆ ಇಷ್ಟೆಲ್ಲ ಪಾಪ್ಯುಲರ್ ಆಗಿರೋದು. ಅಂದ್ರೆ ಅದರಲ್ಲಿ ಇರುವಂತಹ ಮೇನ್ಲಿ ಇರುವಂತಹ ಇನ್ಸೊಲ್ಯುಬಲ್ ಫೈಬರ್, ಅದು ಬಿಟ್ಟು ನಾವು ಅದರಲ್ಲಿರುವಂತಹ ಕ್ಯಾಲರಿ ಇರ್ಬೋದು, ಬಾಕಿ ಇರುವ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರ್ಬೋದು,
ಅದೆಲ್ಲ ನಾವು ಕಂಪೇರ್ ಮಾಡಿದರೆ ಇಟ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್. ಬಟ್ ಓನ್ಲಿ ಥಿಂಗ್ ಈಸ್ ಬೀಟಾ ಗ್ಲೂಕನ್ಸ್, ಇದರಲ್ಲಿರುವಂಥ ಈ ಸೊಲ್ಯುಬಲ್ ಫೈಬರ್. ಸೊ ಇದೇ ಥರ ಸೊಲ್ಯುಬಲ್ ಫೈಬರ್ ಇರುವಂಥ ಮತ್ತೊಂದು ಆಹಾರ ಯಾವುದು ಅಂತ ಕೇಳಿದರೆ ಬಾರ್ಲಿ. ಸೊ ವೇಟ್ ರಿಡಕ್ಷನ್ಗೆ ಬಾರ್ಲಿ ಕೂಡ ಒನ್ ಆಫ್ ದ ಬೆಸ್ಟ್ ಗ್ರೇನ್ ಅಂತ ನಾವು ಹೇಳ್ಬೋದು. ಅಂದರೆ ಈ ಬಾಕಿ ಇರುವಂಥ ಆಹಾರಗಳೇನಿದೆ ಅದರಲ್ಲಿ ಇಷ್ಟೆಲ್ಲ ಜಾಸ್ತಿ ಬೀಟಾ ಗ್ಲೂಕನ್ಸ್ ಇರಲ್ಲ. ಆಲ್ಮೋಸ್ಟ್ 100 ಗ್ರಾಮ್ ಓಟ್ಸ್ ನೀವು ತಗೊಂಡ್ರೆ ಅದರಲ್ಲಿ ಅರೌಂಡ್ 6 ಗ್ರಾಮ್ಸ್ ಆಫ್ ಬೀಟಾ ಗ್ಲೂಕನ್ಸ್ ಅಂದರೆ ಈ ಸೊಲ್ಯುಬಲ್ ಫೈಬರ್ ಏನಿದೆ, ಫರ್ಮೆಂಟಬಲ್ ಫೈಬರ್ ಏನಿದೆ ಅದು ನಿಮಗೆ ಸಿಗುತ್ತೆ. ಸೊ ದ್ಯಾಟ್ ಈಸ್ ದ ಓನ್ಲಿ ಹೆಲ್ತ್ ಬೆನಿಫಿಟ್. ನಾವು ಫಸ್ಟ್ ಹೇಳಿದ್ದೇನೆ ಡಿಫ್ರೆಂಟ್ ಟೈಪ್ಸ್ ಆಫ್ ಓಟ್ಸ್ ಇರುತ್ತೆ. ನಾವು ಓಟ್ಸ್ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ದಿವಸ ಓಟ್ಸ್ ಅಷ್ಟೇ ತಿಂತಾ ಇದ್ರೆ ಏನಾಗುತ್ತೆ, ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗಬೇಕು ಅಂತ ಇಲ್ಲ. ಸೊ ಇದರಲ್ಲಿ ಪ್ರೋಟೀನ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ, ಕ್ಯಾಲರಿ ಕೂಡ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದೆ. ನಾವು ಹಾಲು, ಜೇನುತುಪ್ಪ, ಹಣ್ಣು ಎಲ್ಲ ಹಾಕಿದಾಗ ಇನ್ನೂ ಜಾಸ್ತಿ ಕ್ಯಾಲರಿ ಆಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ. ಆ್ಯಂಡ್ ಸೊ ಹಾಗಾಗಿ ನೀವು ಓಟ್ಸ್ ಸೆಲೆಕ್ಟ್ ಮಾಡುವಾಗ ಯಾವ ಓಟ್ಸ್ ತಗೊಳ್ತೀರಾ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಯೂಶಲಿ ಸ್ವಲ್ಪ ಪಾಪ್ಯುಲರ್ ಆಗಿರೋದು ಮತ್ತು ಹೆಲ್ತ್ಗೆ ಬೆಟರ್ ಒಳ್ಳೆಯದಾಗಿರುವಂಥ ಒಂದು ಓಟ್ಸ್ ಯಾವುದು ಅಂತ ಕೇಳಿದರೆ ಸ್ಟೀಲ್ ಕಟ್ ಓಟ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ, ನಮ್ಮ ಅಕ್ಕಿ ಎಲ್ಲ ಹಿಂಗೆ ಕಟ್ ಮಾಡಿ ಇಟ್ಟರೆ ಹೇಗಿರುತ್ತೆ ಆ ಥರ ಇರುತ್ತೆ. ಇದು ಬೇಯಲಿಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಮಿನಿಮಮ್ ಅರ್ಧ ತಾಸಿಂದ 40 ಮಿನಿಟ್ಸ್ ಏನಿದೆ ಇದು ಬೇಯಿಸಿದ್ರೆ ಮಾತ್ರ ಇದು ಆ ಒಂದು ಸಾಫ್ಟ್ ಟೆಕ್ಸ್ಚರ್ ಇದಕ್ಕೆ ಬರುತ್ತೆ. ಬಟ್ ನಾವೆಲ್ಲ ಜಾಸ್ತಿ ತಗೊಳ್ಳೋದು ಯಾವುದು, ಇನ್ಸ್ಟೆಂಟ್ ಓಟ್ಸ್. ನಾವು ಸೀದಾ ಅಂಗಡಿಗೆ ಹೋಗ್ತೀವಿ, ರೆಡಿ ಇನ್ಸ್ಟೆಂಟ್ ಓಟ್ಸ್ ಸಿಗುತ್ತೆ, ತಗೊಂಡ್ಬರ್ತೀವಿ, ಬಿಸಿ ಮಾಡ್ತೀವಿ, ಹಾಲಿಗೆ ಹಾಕಿ ಬಿಸಿ ಮಾಡಿ ತಗೊಳ್ತೀವಿ. ಬಟ್ ಅದರಲ್ಲಿ ನಾವು ನೋಡಿದ್ರೆ ಈ ಬೀಟಾ ಗ್ಲೂಕನ್ಸ್ ಎಲ್ಲ ಏನಿದೆ, ಆ ಓಟ್ಸ್ದು ಮೇನ್ ನ್ಯೂಟ್ರಿಯೆಂಟ್ ಏನಿದೆ ಅದು ಇರಲ್ಲ. ಅದರಲ್ಲಿ ತುಂಬ ಕಡಿಮೆ ನಾರಿನಾಂಶ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ವೆಯ್ಟ್ ರಿಡಕ್ಷನ್ಗೆ ಇನ್ಸ್ಟೆಂಟ್ ಓಟ್ಸ್ ತಗೊಂಡು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡೋಣ ಅಂತ ಇದ್ದರೆ ಅದು ತಗೊಳಕ್ಕೆ ಹೋಗಬೇಡಿ, ನಿಮ್ಗೆ 5 ಪೈಸೆದು ಬೆನಿಫಿಟ್ ಇರಲ್ಲ. ಸೊ ಆ್ಯಂಡ್ ಅದರಲ್ಲಿ ಏನಾಗುತ್ತೆ, ಕ್ಯಾಲರಿ ತುಂಬ ಜಾಸ್ತಿ ಇರುತ್ತೆ. ಎಷ್ಟೋ ಮಾರ್ಕೆಟಲ್ಲಿ ಸಿಗುವಂಥ ಓಟ್ಸ್ ಏನಿದೆ ದೇ ಆರ್ ಫ್ಲೇವರ್ಡ್. ಸೊ ಅದರಲ್ಲಿ ಎಷ್ಟೋ ಆರ್ಟಿಫಿಷಿಯಲ್ ಸಾಲ್ಟ್, ಆರ್ಟಿಫಿಷಿಯಲ್ ಶುಗರ್ ಇರುತ್ತೆ, ಸಾಲ್ಟ್ ಇರುತ್ತೆ, ಆಡಿಟಿವ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರುತ್ತೆ. ಇದೆಲ್ಲ ಹಾಕಿ ನಮ್ಮ ಆರೋಗ್ಯ ನಾವು ಹಾಳು ಮಾಡ್ತೀವಿ. ಅದಕ್ಕಿಂತ ಎಷ್ಟೋ ಒಳ್ಳೆಯದು ನಾವು ಡೈಲಿ ಬೆಳಗ್ಗೆ ದೋಸೆ ತಿನ್ನೋದು, ಅದಕ್ಕಿಂತ ಎಷ್ಟೋ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಬಟ್ ಆ್ಯಂಡ್ ಯಾವಾಗಲೂ ಅದಕ್ಕೆ ನಾವು ವಿ ಹ್ಯಾವ್ ಆಪ್ಷನ್ಸ್. ನಾವು ದೋಸೆ ತಿನ್ನುವಾಗ ಚಟ್ನಿ ಅಷ್ಟೇ ತಗೋಬೇಕು ಅಂದಿಲ್ಲ, ಅದಕ್ಕೆ ಎಷ್ಟೋ ತರಕಾರಿಗಳನ್ನು ನಾವು ಹಾಕ್ಬೋದು. ಒಳ್ಳೆ ಸೊಲ್ಯುಬಲ್ ಫೈಬರ್ ಇರುವಂಥ ತರಕಾರಿಗಳು ಹಾಕ್ಬೋದು. ಮೆಂತೆ, ಉದ್ದಿನ ಬದಲು ಮೇಥಿ ಸೀಡ್ಸ್ ಹಾಕೋಬೋದು. ಇದರಲ್ಲೆಲ್ಲ ಸೊಲ್ಯುಬಲ್ ಫೈಬರ್ ನಮಗೆ ಚೆನ್ನಾಗಿ ಸಿಗುತ್ತೆ. ಇಲ್ಲ ಬಾರ್ಲಿ ಗಂಜಿ ತಗೋಬೋದು. ಬಾರ್ಲಿಯಲ್ಲಿ ಕೂಡ ಸೇಮ್ ಬೀಟಾ ಗ್ಲೂಕನ್ಸ್, ಓಟ್ಸಲ್ಲಿ ಇರೋ ಥರ ಸೇಮ್ ಬೀಟಾ ಗ್ಲೂಕನ್ಸ್ ನಮಗೆ ಸಿಗುತ್ತೆ. ಸೊ ನಮ್ಮ ಸುತ್ತಮುತ್ತಲು ಇರುವಂಥ ಆಹಾರಗಳು ನಾವು ಯೂಸ್ ಮಾಡ್ಬೋದು. ಬಟ್ ಎಷ್ಟೋ ಜನರಿಗೆ ಏನಾಗಿದೆ, ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಓಟ್ಸ್ ತಗೊಂಡ್ರೆ ಮಾತ್ರ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಓಟ್ಸ್ ಯಾವುದು ತಗೋಬೇಕು ಅಂತ ಅವರಿಗೆ ಗೊತ್ತಿರಲ್ಲ. ಹೋಲ್ ಓಟ್ಸ್ ನೀವು ತಗೊಳ್ಳಿ, ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ವೈಟಮಿನ್ಸು, ಎಲ್ಲ ಮಿನರಲ್ಸು, ನಿಮಗೆ ಮೆಗ್ನೀಷಿಯಮ್ ಇರ್ಬೋದು, ಮ್ಯಾಂಗ್ನೀಸ್ ಇರ್ಬೋದು, ಕಾಪರ್ ಇರ್ಬೋದು, ಎಲ್ಲ ಕ್ಯಾಲ್ಶಿಯಂ, ಈ ಥರ ಎಲ್ಲ ಮಿನರಲ್ಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಆಹಾರ ಪಾಪ್ಯುಲರ್ ಆದ ಕೂಡಲೇ ಏನಾಗುತ್ತೆ, ಆ ಕಂಪನೀಸ್ ಬರ್ತಾರೆ, ಅವರು ಅದನ್ನು ಇನ್ನೂ ರಿಫೈನ್ಡ್ ಆಗಿ ಟೇಸ್ಟಿಗೆ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ನೋಡ್ತಾರೆ. ಈಗ ನಾನು ಹೇಳಿರೋದ ಸ್ಟೀಲ್ ಕಟ್ ಓಟ್ಸ್ ಏನಿದೆ ಅದೊಂದು ಚೂರು ಚೆನ್ನಾಗಿ ಟೇಸ್ಟ್ ಏನಿರಲ್ಲ. ಸೊ ಆ್ಯಂಡ್ ಅದು ನಾನು ಹೇಳಿದಂಗೆ ಪ್ರಿಪೇರ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಬಟ್ ಈ ರೆಡಿ ಮಿಕ್ಸ್ ಓಟ್ಸ್ ಏನಿದೆ, ಇನ್ಸ್ಟೆಂಟ್ ಓಟ್ಸ್ ಏನಿದೆ, ಅದು ಕಂಪ್ಯಾರಿಟಿವ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿ ಮಾಡಲಿಕ್ಕಾಗುತ್ತೆ. ಆಫೀಸಿಗೆ ಹೋಗಲಿಕ್ಕೆ ರೆಡಿ ಆಗುವಾಗಲೇ ನಮಗೆ ಅದು ಪ್ರಿಪೇರ್ ಮಾಡಿ ತಗೊಳ್ಳಿಕ್ಕಾಗುತ್ತೆ. ಬಟ್ ಅದರಿಂದ ನಮಗೇನು ಹೆಲ್ತ್ ಬೆನಿಫಿಟ್ಸ್ ಇಲ್ಲ. ಆ್ಯಂಡ್ ಗ್ಲೈಸಿಮಿಕ್ ವ್ಯಾಲ್ಯೂಸ್ ನೋಡೋದಾದರೆ ಈ ಹೋಲ್ ಓಟ್ಸ್ ಏನಿದೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂಸ್ ಅರೌಂಡ್ 40s, ತುಂಬ ಒಳ್ಳೆಯದು ಡಯಾಬಿಟಿಸ್ ಪೇಷಂಟ್ಸ್ಗೆ ಅಥವಾ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಿಗೆ 40sಲ್ಲಿ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಹೋಲ್ ಗ್ರೈನ್ ಏನಿದೆ ಅದು ತುಂಬ ಒಳ್ಳೆಯದು. ಆ್ಯಂಡ್ ಅದೇ ಥರನೇ ಅರೌಂಡ್ 50 to 60 ಗ್ಲೈಸಿಮಿಕ್, 50 to 65 ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಸ್ಟೀಲ್ ಕಟ್ ಓಟ್ಸ್ ಏನಿದೆ ಅದು ಕೂಡ ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಬಟ್ ಇನ್ಸ್ಟೆಂಟ್ ಓಟ್ಸ್ ಏನಿದೆ ದಟ್ ಈಸ್ ಅಬೌವ್ 70 to 80, ಅರೌಂಡ್ 80-83 ತನಕ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಇದೆ. ಅದು ತಗೊಂಡ್ರೆ ನಿಮ್ಮ ಶುಗರ್ ಏನು ಖಂಡಿತ ಕಡಿಮೆ ಆಗಲ್ಲ. ಈಗ ನಿಮ್ಮ ಮನಸ್ಸಲ್ಲೆಲ್ಲ ಒಂದು ಡೌಟ್ ಇರ್ಬೋದು, ಓಕೆ ಈಗ ಡಯಾಬಿಟಿಸ್ ನನಗೆ ಸ್ಟಾರ್ಟ್ ಆಗಿದೆ, ನಿಜವಾಗ್ಲೂ ಓಟ್ಸ್ ತಗೊಳ್ಳೋದ್ರಿಂದ ನನಗೆ ಏನಾದರೂ ಹೆಲ್ತ್ ಬೆನಿಫಿಟ್ ಇದೆಯಾ? ಆ್ಯಕ್ಚುಲಿ ಕೇಳೋದಾದರೆ ಓಟ್ಸ್ ತಗೊಳ್ಳೋದ್ರಿಂದ ನಿಮಗೆ 100% ಹೆಲ್ತ್ ಬೆನಿಫಿಟ್ಸ್ ಇದೆ. ಬಿಕಾಸ್ ಅದರಲ್ಲಿರುವಂಥ ಬೀಟಾ ಗ್ಲೂಕನ್ಸ್ ಏನಿದೆ ಅದಕ್ಕೆ ನಮ್ಮ ಪ್ಯಾಂಕ್ರಿಯಾಸನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ, ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಪ್ರಮೋಟ್ ಮಾಡಲಿಕ್ಕೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಲಿಕ್ಕೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲಿಕ್ಕೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಾಸ್ಟಿಂಗ್ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈಗ ಎಷ್ಟೋ ಜನ ನೀವು ನೋಡಿರ್ಬೋದು, ಈ ಒಸೆಂಬಿಕ್ ಈ ಥರ ಇಂಜೆಕ್ಷನ್ಸ್ ತಗೊಳ್ತಾರೆ, ಮೆಡಿಸಿನ್ಸ್ ತಗೊಳ್ತಾರೆ ವೆಯ್ಟ್ ರಿಡಕ್ಷನ್ ಸಲುವಾಗಿ. ಅಂದರೆ ತುಂಬ ಹಸಿವನ್ನು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಆ ಸೇಮ್ ಪ್ಯಾಟರ್ನ್ ಆಫ್ ಮೆಕ್ಯಾನಿಸಮ್ ಏನಿದೆ ಅದು ನಮ್ಮ ಈ ಓಟ್ಸಲ್ಲಿ ಇರುವಂಥ ಬೀಟಾ ಗ್ಲೂಕನ್ಸ್ ಇರುವಂಥ ಆಹಾರಗಳು ನಾವು ಸೇವಿಸಿದಾಗ, ಎಸ್ಪೆಷಲಿ ಓಟ್ಸ್ ಇರ್ಬೋದು, ಬಾರ್ಲಿ ಇರ್ಬೋದು, ಸೇವಿಸಿದಾಗ ಆ ಸೇಮ್ ಮೆಕ್ಯಾನಿಸಮ್ ನಮ್ಮ ಬಾಡಿಯಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇದ್ದವರಿಗೆ ಮತ್ತು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಿಗೆ ಇಬ್ಬರಿಗೂ, ಎರಡೂ ಗ್ರೂಪ್ಗೆ, ಅಥವಾ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ ಡಯಟ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇರೋರು ಇರ್ಬೋದು, ಹೈಪರ್ ಟೆನ್ಷನ್ಗೆ ಡಯಟ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇರೋರು ಇರ್ಬೋದು, ಇವರಿಗೆಲ್ಲ ಓಟ್ಸು ಮತ್ತು ಬಾರ್ಲಿ ಏನಿದೆ ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಯಾವ ಓಟ್ಸನ್ನು ಸೆಲೆಕ್ಟ್ ಮಾಡಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ತುಂಬ ದೊಡ್ಡ ಕಂಪನಿ, ಕಾಸ್ಟ್ಲಿಯರ್ ಥಿಂಗ್ಸ್ ಆರ್ ಬೆಟರ್ ಅಂತ ನಮ್ಮ ಮನಸ್ಸಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಒಳ್ಳೆ ರಿಫೈನ್ಡ್ ಆಗಿ ಒಳ್ಳೆ ಫ್ಲೇವರ್ಡ್, ಸ್ಟ್ರಾಬೆರಿ ಫ್ಲೇವರು, ಬ್ಲೂಬೆರಿ ಫ್ಲೇವರು, ಈ ಥರ ಬನಾನಾ
ಫ್ಲೇವರು, ಈ ಥರ ಫ್ಲೇವರ್ ಇರುವಂಥ ಓಟ್ಸ್ಗಳನ್ನು ನಾವು ಜಾಸ್ತಿ ತಗೊಳ್ತೀವಿ. ಸೊ ಯೂಶ್ವಲಿ ಈ ಫ್ಲೇವರ್ಡ್ ಐಟಮ್ಸ್ ಏನಿದೆ ಅದು ಹಣ್ಣು ಹಾಕಿ ಮಾಡುವಂಥದ್ದು ಅಲ್ಲ. ಆ್ಯಕ್ಚುಲಿ ಎಸ್ಟರ್ಸ್ ಅಂತ ಇದೆ. ಈ ಎಸ್ಟರ್ಸ್ ಏನಿದೆ ಯಾವ ಫ್ಲೇವರ್ಲಿ ಕೂಡ ನಮಗೆ ಪ್ರಿಪೇರ್ ಮಾಡಲಿಕ್ಕಾಗುತ್ತೆ, ಅದೇ ಅದು ಪ್ಯೂರ್ ಕೆಮಿಕಲ್ಸ್ ಆ್ಯಕ್ಚುಲಿ. ಸೊ ಅದು ಹಾಕಿ ಅವರು ಮಾಡುವಾಗ ನಾವೇನು ಅನ್ಕೊಳ್ತೀವಿ, ಇದರಲ್ಲಿ ಬಾಳೆಹಣ್ಣಿಂದು ಬೆನಿಫಿಟ್ಟು ನಮಗೆ ಸಿಗುತ್ತೆ, ಅಥವಾ ಆ್ಯಪಲ್ದು ಬೆನಿಫಿಟ್ಟು ನಮಗೆ ಸಿಗುತ್ತೆ, ಅಥವಾ ಸ್ಟ್ರಾಬೆರಿ ಬೆನಿಫಿಟ್ಟು ನಮಗೆ ಸಿಗುತ್ತೆ ಅಂತ ಹೇಳಿ ನಾವು ಫ್ಲೇವರ್ಡ್ ಆಗಿರುವಂಥ ಐಟಮ್ಸನ್ನು ತಗೊಳ್ತೀವಿ. ಸೊ ಅದು ತಗೊಳ್ಳೋದ್ರಿಂದ ನಮಗೆ ಏನೂ ಬೆನಿಫಿಟ್ ಇಲ್ಲ. ನೀವು ಯೂಸ್ ಮಾಡಬೇಕು ಅಂತಿದ್ರೆ ಮಾಡ್ರೇಟ್ ಆಗಿ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಈ ಸ್ಟೀಲ್ ಕಟ್ ಓಟ್ಸ್ ಏನಿದೆ ಅದು ಮಾರ್ಕೆಟಲ್ಲಿ ಸಿಗುತ್ತೆ. ಆದಷ್ಟು ಕಂಪ್ಲೀಟ್ಲಿ ಅನ್ಫ್ಲೇವರ್ಡ್ ಆಗಿರುವಂಥ ಐಟಮ್ಸನ್ನು ತಗೊಳ್ಳಿ. ಅದು ನೀವು ಆ್ಯಸ್ ಎ ಬ್ರೇಕ್ಫಾಸ್ಟ್ ನೀವು ಯೂಸ್ ಮಾಡಿದರೆ ನಿಮ್ಮ ವೆಯ್ಟ್ ರಿಡಕ್ಷನಿಗೆ ಅಥವಾ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆಲ್ಲ ಒಂದು ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ಓಟ್ಸದು ಒಂದು ಪ್ರಾಬ್ಲಮ್ ಏನಂದರೆ ಕಂಪ್ಯಾರಿಟಿವ್ಲಿ ಕಾಸ್ಟ್ಲಿ ಅಲ್ವಾ. ಈಗ ನಾವು ನಮ್ಮ ಬಾಕಿ ಇರುವಂಥ ಗ್ರೈನ್ಸನ್ನು ಕಂಪೇರ್ ಮಾಡಿ ನೋಡುವಾಗ ಇದು ಕಂಪ್ಯಾರಿಟಿವ್ಲಿ ಕಾಸ್ಟ್ಲಿ ಇದೆ. ಸೊ ನಮ್ಮ ಬೊಜ್ಜು ಕಡಿಮೆ ಆಗುತ್ತೆ, ನಮ್ಮ ಪಾಕೆಟಲ್ಲಿರುವ ದುಡ್ಡು ಕೂಡ ಕಡಿಮೆ ಆಗುತ್ತೆ. ಸೊ ಸೇಮ್ ವೇ ನಾವು ಏನು ಮಾಡ್ಬೋದು, ನೀವು ತಗೊಳ್ಳುವಂಥ ನಮ್ಮ ಊರಲ್ಲಿ ಸಿಗುವಂಥ ನಾರ್ಮಲ್ ಆಗಿ ಸಿಗುವಂಥ ಧಾನ್ಯಗಳೇನಿದೆ, ನಾ ಹೇಳಿದ್ದೇನೆ ಬೀಟಾ ಗ್ಲೂಕೆನ್ಸ್ ಏನಿದೆ ಸೇಮ್ ಕಂಟೆಂಟ್ ನಮ್ಮ ಬಾರ್ಲಿಯಲ್ಲಿ ಕೂಡ ಸಿಗುತ್ತೆ. ನೀವು ಬಾರ್ಲಿ ಗಂಜಿ ತಗೊಳ್ಳಿ, ಇನ್ನೂ ಚೆನ್ನಾಗಿ ನೀವು ಜಾಸ್ತಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ನೀವು ಪಲ್ಯಗಳನ್ನು ಯೂಸ್ ಮಾಡಿ, ಎಷ್ಟೋ ಸೀಡ್ಸನ್ನು ಯೂಸ್ ಮಾಡಿ, ಮೇಥಿ ಸೀಡ್ಸ್ ಇರ್ಬೋದು, ಫ್ಲ್ಯಾಕ್ ಸೀಡ್ಸ್ ಇರ್ಬೋದು, ಅಗಸೆ ಬೀಜ ಒಳ್ಳೆ ಸೊಲ್ಯೂಬಲ್ ಫೈಬರ್, ಇನ್ನು ನಿಮಗೆ ರೆಡಿ ಸಿಗುತ್ತೆ ಇನ್ಯುಲಿನ್, ಈ ಥರ ನಮ್ಮ ಗಾರ್ಲಿಕ್ಕು ಇದರಲ್ಲಿ ಕೂಡ ಒಳ್ಳೆ ಸೊಲ್ಯೂಬಲ್ ಫೈಬರ್ ನಮಗೆ ಸಿಗುತ್ತೆ. ಸೊ ಈ ಥರ ಐಟಮ್ಸನ್ನು ಕೂಡ ನಾವು ಯೂಸ್ ಮಾಡಬಹುದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಹೇಳ್ದಂಗೆ ನಮಗೆ ಯಾವಾಗಲೂ ಕಂಫರ್ಟ್ ಇಸ್ ಅವರ್ ಪ್ರಿಯಾರಿಟಿ ಆ್ಯಕ್ಚುಲಿ. ಅಂದರೆ ನಮಗೆ ಕಂಫರ್ಟಬಲ್ ಆಗಿ ಈಸಿಯಾಗಿ ಮಾಡ್ಲಿಕ್ಕೆ ಆಗಬೇಕು. ಓಟ್ಸ್ ಆದರೆ ರೆಡಿ ಸಿಗುತ್ತೆ, ನೀವು ತಗೊಳ್ಳಿ. ದುಡ್ಡಿದ್ದವರಾದರೆ ಓಟ್ಸನ್ನು ರೆಗ್ಯುಲರ್ ತಗೊಳ್ಳೋದು ತುಂಬ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ನೋಡಬೇಕಾಗಿದ್ದು ಆದಷ್ಟು ಅನ್ಪಾಲಿಶ್ಡ್, ಅಂದರೆ ಆ ಬ್ರ್ಯಾನ್ ಅಷ್ಟೇ ತೆಗೆದಿರಬೇಕು. ಹೊರಗಡೆ ಇರುವಂಥ ಬ್ರ್ಯಾನ್ ಅಲ್ಲ, ಹಸ್ಕ್ ಏನಿದೆ ಅದು ಅಷ್ಟೇ ರಿಮೂವ್ ಮಾಡಿರಬೇಕು. ಹೊರಗಡೆ ಇರುವಂಥ ಕವರ್ ಅಷ್ಟೇ ರಿಮೂವ್ ಇರುವಂಥ ಓಟ್ಸ್ ಏನಿದೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಇಸ್ ಓನ್ಲಿ 40s. ಸೊ ಅದು ಡಯಾಬಿಟಿಸ್ ಇದ್ದವರಿಗೆ ತುಂಬ ಒಳ್ಳೆಯದು. ಬಟ್ ಅದು ಕುಕ್ಕಿಂಗಿಗೆ ಒಂದು ತಾಸಾದರೂ ಬೇಕು, ಆ್ಯಂಡ್ ಒಂಚೂರು ಟೇಸ್ಟಿ ಕೂಡ ಇರಬೇಕು ಅಂತ ಇಲ್ಲ. ಸೊ ನಾವು ಹೆಂಗೆ ಈ ರಾಜಮುಡಿ ಅಕ್ಕಿ ಅಥವಾ ಫುಲ್ಲು ಈಗ ಸಿದ್ದಾಪುರ್ ಜೆಡ್ ಅಂತೆಲ್ಲ ಹೇಳ್ತೀವಲ್ಲ, ಲೈಕ್ ತುಂಬ ಅನ್ಪಾಲಿಶ್ಡ್ ಆಗಿ ರೆಡ್, ಸೊ ಆ ಥರ ಕಂಪ್ಯಾರಿಟಿವ್ಲಿ ಆ ಥರ ಇರುತ್ತೆ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲ ಮಾಡ್ರೇಟ್ ಆಗಿರುವಂಥ ಸ್ಟೀಲ್ ಕಟ್ ಓಟ್ಸ್ ಏನಿದೆ ಅದನ್ನು ನೀವು ಬಳಸಿದರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವು ಎಷ್ಟು ತಿಂತೀರಾ, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಹೇಗೆ ತಿಂತೀರಾ. ಸೊ ಎಷ್ಟೋ ಜನರಿಗೆ ಒಂದು ಕಾನ್ಸೆಪ್ಟ್ ಇದೆ, ಈಗ ಒಂದು 100 ಗ್ರಾಮ್ ಓಟ್ಸು ನಾವು 1 ಗ್ಲಾಸ್ ಹಾಲಿಗೆ ಹಾಕಿದರೆ ಎಷ್ಟಾಯಿತು, 475 ಕ್ಯಾಲರಿ ಆಯಿತು. ಸೊ ಅದು ನಮಗೆ ಅಷ್ಟೊಂದು ಬೆನಿಫಿಟ್ ಆಗಬೇಕು ಅಂತಿಲ್ಲ. ಸೊ ಯು ಕ್ಯಾನ್ ಕುಕ್ ಇಟ್ ಇನ್ ವಾಟರ್, ಆ್ಯಂಡ್ ಅದಕ್ಕೆ ನೀವು ಬೇಕಾದ್ರೆ ಹೆಲ್ತಿ ಆಗಿರುವಂಥ ಫ್ಯಾಟ್ ನೀವು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಅದರಲ್ಲೂ ಕೂಡ ಏನೂ ತೊಂದರೆ ಇಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ನಾನು ಹೇಳ್ತೇನೆ. ಬಟ್ ಕ್ವಾಂಟಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು 100 ಗ್ರಾಮ್ ಓಟ್ಸ್ ತಿಂತೀರಾ ಅಥವಾ 50 ಗ್ರಾಮ್ಸ್ ಓಟ್ಸ್ ತಿಂತೀರಾ, ಸೊ ಕಂಪ್ಯಾರಿಟಿವ್ಲಿ ನಿಮ್ಮ ಕ್ವಾಂಟಿಟಿಯನ್ನು ಕೂಡ ನೀವು ಕಂಪ್ಯಾರಿಟಿವ್ಲಿ ನೀವು ಕಡಿಮೆ ಮಾಡಬೇಕಾಗುತ್ತೆ. ಅದರೊಟ್ಟಿಗೆ ಒಳ್ಳೆ ಫ್ಯಾಟಿ ಆಗಿರೋಂಥ ಮೊಟ್ಟೆ ತಗೊಳ್ಳಿ, ಇನ್ನೂ ಸಟೇಟಿ ಚೆನ್ನಾಗಾಯಿತು. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಓಟ್ಸ್ಗೆ ಒಂದು ಮೇನ್ ಇಂಪಾರ್ಟೆನ್ಸ್ ಏನಂದರೆ, ನನಗೆ ಹೇಳಿರುವಂಥ ಬೀಟಾ ಗ್ಲೂಕೆನ್ಸ್ ಏನಿದೆಯಲ್ಲ ಅದು ಸಟೇಟಿ ಹಾರ್ಮೋನ್ಸನ್ನು ಬೇಗ ಸೆಕ್ರೇಟ್ ಮಾಡುತ್ತೆ. ನಾವು ಲೆಪ್ಟಿನ್ ಅಂತೆಲ್ಲ ಹೇಳ್ತೀವಲ್ಲ, ಈ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡಿ ನಿಮಗೆ ಜಾಸ್ತಿ ಹಸಿವು ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಪ್ರೋಟೀನ್ ಕೂಡ ಕಂಪ್ಯಾರಿಟಿವ್ಲಿ ಬೆಟರ್ ಇದೆ. ನೀವು ಒಂದು 50 ಗ್ರಾಮ್ ಓಟ್ಸ್ ತಗೊಂಡ್ರು ಕೂಡ ಆಲ್ಮೋಸ್ಟ್ ನಿಮಗೆ 6 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಒಂದು ಮೊಟ್ಟೆಯಲ್ಲಿ ಸಿಗುವಷ್ಟು ಪ್ರೋಟೀನ್ ನಿಮಗೆ ಸಿಗುತ್ತೆ. ಸೊ 50 ಗ್ರಾಮ್ ಓಟ್ಸ್ ನೀವು ತಗೊಳ್ಳಿ, ಅದರೊಟ್ಟಿಗೆ ಒಂದು 2 ಮೊಟ್ಟೆ ಬಾಯ್ಲ್ ಮಾಡಿ ತಗೊಳ್ಳಿ, ಹೆಲ್ತಿ ಬ್ರೇಕ್ಫಾಸ್ಟ್ ಆಯಿತು. ಆ್ಯಂಡ್ ಬೇಗ ಹಸಿವು ಕೂಡ ಆಗಲ್ಲ, ಯಾಕೆಂದರೆ ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ, ಮೊಟ್ಟೆಯಲ್ಲಿ ಫ್ಯಾಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಹಸಿವು ಕೂಡ ಚೆನ್ನಾಗಾಗಲ್ಲ. ಆ್ಯಂಡ್ ಮೆಗ್ನೀಷಿಯಮ್ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಐರನ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಈ ಥರ ಎಲ್ಲ ವಿಟಮಿನ್ B1 ಇರ್ಬೋದು, B5 ಇರ್ಬೋದು, ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಓಟ್ಸಲ್ಲಿ ತುಂಬ ಚೆನ್ನಾಗಿ ನಿಮಗೆ ಸಿಗುತ್ತೆ. ಎಷ್ಟೋ ಹೊಟ್ಟೆಯ ಸಮಸ್ಯೆಗಳಿರೋರಿಗೂ ಕೂಡ ಈ ಓಟ್ಸ್ ಒಂದು ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಬಿಕಾಸ್ ನಮಗೆ ಗೊತ್ತು, ನಾವು ನಮ್ಮ ಭಾರತದಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂಥ ಗೋಧಿ ಏನಿದೆ ಅದರಲ್ಲಿ ಗ್ಲೂಟೆನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಷ್ಟೋ ಜನರಿಗೆ ಹೊಟ್ಟೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆಗಳು ಗ್ಲೂಟೆನ್ ತಗೊಂಡಾಗಿರುತ್ತೆ. ಸೊ ಅವರಿಗೂ ಕೂಡ ಒಂದು ಒಳ್ಳೆ ಸಬ್ಸ್ಟಿಟ್ಯೂಟ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಇದರಲ್ಲಿರುವಂಥ ಬೀಟಾ ಗ್ಲೂಕೆನ್ಸ್ ಏನಿದೆ ಅದು ಡೈಜೆಸ್ಟ್ ಆದಾಗ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಆಗುತ್ತೆ. ಅಂದರೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ದೊಡ್ಡ ಕರಳಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಬೇಕಾಗಿರುವಂಥ ಒಂದು ಫೀಡ್ ಆಗುತ್ತೆ. ಸೊ ಹಾಗಾಗಿ ಗಟ್ ಹೆಲ್ತ್ ಮೇಂಟೈನ್ ಮಾಡಲಿಕ್ಕೆ, ಯಾರಿಗೆ ತುಂಬ ಜಾಸ್ತಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅವರಿಗೆಲ್ಲ ಇದು ಒಂದು ಒಳ್ಳೆ ಆಹಾರ. ಆ್ಯಂಡ್ ನಾನು ಹೇಳಿದ್ದೇನೆ, ಇದು ವೆಯ್ಟ್ ರಿಡಕ್ಷನಿಗೆ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅದು ಏನು ಮಾಡುತ್ತೆ, ಈ ಬೀಟಾ ಗ್ಲೂಕೆನ್ಸ್ ಇರುವಂಥ ಆಹಾರಗಳು ನಾವು ತಗೊಂಡಾಗ ಅದು ನಮ್ಮ ಇಂಟೆಸ್ಟೈನಲ್ಲಿರುವಂಥ ಒಂದು ಸೆಲ್ಸ್ ಅಂತ ಇದೆ, ಅದು ಕೆಲವು ಹಾರ್ಮೋನ್ಸ್ ಅಂದರೆ GLP-1 ಅಂತ ಹೇಳ್ತೀವಿ. ಸೊ ಈ ಥರ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ GLP-1 ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ನಮ್ಮ ಶುಗರನ್ನು ಮೇಂಟೈನ್ ಮಾಡಲಿಕ್ಕೆ, ನಮ್ಮ ಅಪೆಟೈಟನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ವೆಯ್ಟ್ ರಿಡಕ್ಷನ್ಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಸೊ ಹಾಗಾಗಿ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇರೋರಿಗೆ ಈಗ ಎಷ್ಟೋ ಜನರಿಗೆ ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಫುಡ್ ಡಯಟ್ ರೆಸ್ಟ್ರಿಕ್ಷನ್ಸ್ ಮಾಡಿ ಅಂತ ಹೇಳಿದ ಕೂಡ ಏನು ಮಾಡ್ತಾರೆ,
ಅನ್ನ ಬಿಟ್ಟು ಚಪಾತಿ ತಿಂತಾರೆ. ಸೊ ಅದರ ಬದಲು ನೀವೇನು ಮಾಡ್ಬೋದು, ಒಂದು ಓಟ್ಸ್ ದೋಸೆ ಮಾಡ್ಬೋದು. ಸೊ ಈ ಓಟ್ಸ್ ಏನಿದೆ ಅದು ಹಾಲಲ್ಲೇ ಹಾಕಿ ತಗೋಬೇಕು ಅಂತಿಲ್ಲ, ಅದೇ ನಾ ಫಸ್ಟ್ ಹೇಳಿದ್ದೇನೆ, ಅದು ತಗೊಳ್ಳುವಂಥ ವಿಧಾನ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಟ್ಸನ್ನು ನೀವು ಪಾರಿಟ್ಸ್ ಥರ ಮಾಡ್ಬೋದು, ನಾವು ಏನು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡ್ಬೋದು. ಈಗ ಓಟ್ಸ್ ಮಾರ್ಕೆಟಲ್ಲಿ ಕೆಲವು ಈ ನಮ್ಮ ಅವಲಕ್ಕಿ ಥರ ಇರುವಂಥ ಫ್ಲಾಟ್ ಆ್ಯಂಡ್ ಓಟ್ಸ್ ಕೂಡ, ರೋಲ್ಡ್ ಓಟ್ಸ್ ಅಂತ ಹೇಳ್ತೀವಿ, ಅದು ಕೂಡ ನಮಗೆ ಸಿಗುತ್ತೆ. ಬಟ್ ಅದರಲ್ಲಿ ಕೂಡ ಕಂಪ್ಯಾರಿಟಿವ್ಲಿ ಕ್ಯಾಲರಿ ಜಾಸ್ತಿ ಇದೆ. ಸೊ ಈ ಅಟ್ರಾಕ್ಟಿವ್ ಆಗಿರುವಂಥ ಐಟಮ್ಸ್ ಎಲ್ಲ ಜಾಸ್ತಿ ಪ್ರಾಸೆಸ್ ಮಾಡಿರ್ತಾರೆ. ಸೊ ನೀವು ಸ್ಟೀಲ್ ಕಟ್ ಓಟ್ಸ್ ತಗೊಳ್ಳಿ ಆ್ಯಂಡ್ ಅದರಿಂದ ಪೋರಿಡ್ಜ್ ಉಪ್ಪಿಟ್ಟು ಏನಿದೆ ಉಪ್ಪಿಟ್ಟು ಥರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರ ಉಪ್ಪಿಟ್ಟು ಥರ ಮಾಡಿ ಅದರಲ್ಲಿ ಫುಲ್ ತುಂಬ ಚೆನ್ನಾಗಿ ಇನ್ನೂ ತರಕಾರಿಗಳನ್ನು ಹಾಕೊಂಡ್ರೆ ಏನಾಗುತ್ತೆ, ನಮಗೆ ತುಂಬ ಚೆನ್ನಾಗಿ ಸೊಲ್ಯುಬಲ್ ಫೈಬರ್ ಸಿಗುತ್ತೆ, ತುಂಬ ಚೆನ್ನಾಗಿ ಇನ್ಸೊಲ್ಯುಬಲ್ ಫೈಬರ್ ಸಿಗುತ್ತೆ, ಬೇಗ ಸೆಟೈಟಿ ಆಗುತ್ತೆ. ಒಂದು 50 ಗ್ರಾಮ್ ಓಟ್ಸ್ ಇದ್ದರೆ ಸಾಕಾಗುತ್ತೆ. ಬಟ್ ಯೂಶ್ವಲಿ ನಾವಲ್ಲಿ ಹಾಲು ಹಾಕಿ ತಗೊಳ್ಳೋ ವಿಧಾನ ಏನಿದೆ ಅದಷ್ಟು ಒಳ್ಳೇದು ಅಂತ ನಾನು ಹೇಳಲ್ಲ. ನೀವು ಡಯಾಬಿಟಿಕ್ ಪೇಷಂಟ್ ಇದ್ದೀರಾ ಅಥವಾ ನೀವು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀರಾ, ಬೆಳಗ್ಗೆ ದೋಸೆ ಬದಲು ಏನು ಮಾಡಿ, ಒಂದು ಓಟ್ಸ್ ದೋಸೆ ಮಾಡ್ಕೊಳ್ಳಿ. ಫುಲ್ ಹೋಲ್ ಓಟ್ಸ್ ತೊಗೊಳ್ಳಿ, ಅದರಿಂದ ಒಂದು ಓಟ್ಸ್ ದೋಸೆ ಮಾಡಿಕೊಂಡ್ರೆ ಏನಾಗುತ್ತೆ, ಕ್ವಾಂಟಿಟಿ ಕನ್ಸ್ಯೂಮ್ ಮಾಡಿದ್ದು ಕಡಿಮೆ ಆಯಿತು, ಕ್ಯಾಲರಿ ಕನ್ಸ್ಯೂಮ್ ಮಾಡಿದ್ದು ಕಡಿಮೆ ಆಯಿತು, ಆ್ಯಂಡ್ ತುಂಬ ಚೆನ್ನಾಗಿ ನಾರಿನಾಂಶ ಇರೋ ಆಹಾರ ತಗೊಂಡಾಗ ಕೂಡ ಆಯಿತು. ಅದರೊಟ್ಟಿಗೆ ನಾವು ಚೆನ್ನಾಗಿ ಪಲ್ಯಗಳನ್ನು ಕೂಡ ಉಪಯೋಗಿಸ್ಬೋದು. ಸೊ ಓಟ್ಸ್ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಐಡಿಯಾ ನಿಮಗೆ ಸಿಕ್ಕಿರ್ಬೋದು ಅಂತ ಅನ್ಕೊಂಡಿದ್ದೇನೆ ನಾನು. ಬಿಕಾಸ್ ನಾವೆಲ್ಲ ಈ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಅಡ್ವರ್ಟೈಸ್ಮೆಂಟ್ಲಿ ಜಾಸ್ತಿ ತೋರಿಸುವಂಥ ಓಟ್ಸ್ ಯಾವುದಿದೆ ಅದರ ಹಿಂದೆ ಹೋಗ್ತೀವಿ. ಸೊ ನೀವು ನೋಡಬೇಕಾಗಿದ್ದೇನು, ಓಟ್ಸ್ ಅಫ್ಕೋರ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ನಾವು ತಗೋಬೋದು. ಬಟ್ ಓಟ್ಸನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗುವಂಥ ಎಷ್ಟೋ ಧಾನ್ಯಗಳು ನಮ್ಮ ಭಾರತದಲ್ಲಿದೆ. ನಾನು ಹೇಳಿದಂಗೆ ನಾವು ಬೇಕಾದ್ರೆ ಬಾರ್ಲಿ ತಗೋಬೋದು ಅಥವಾ ಬಾಕಿ ಇರುವಂಥ ಮಿಲ್ಲೆಟ್ಸ್ಗಳೇನಿದೆ ಅದನ್ನು ಕೂಡ ನಮಗೆ ಓಟ್ಸ್ಗೆ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ಳಿಕ್ಕಾಗತ್ತೆ. ಎರಡನೇದೇನೆಂದರೆ ಓಟ್ಸ್ ತಗೊಳ್ಳೋ ವಿಧಾನ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬ ಹಾಲು ಹಾಕಿ ಅದಕ್ಕೆ ಸ್ವೀಟ್ ಎಲ್ಲ ಹಾಕಿ ತಗೊಳ್ಳೋದ್ರಿಂದ ಏನೂ ಬೆನಿಫಿಟ್ ಇಲ್ಲ. ಮೂರನೇದು ಯಾವ ಓಟ್ಸ್ ತಗೊಳ್ತೀರಾ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ರೋಲ್ಡ್ ಆಗಿರೋಂಥ ಈ ಅವಲಕ್ಕಿ ಥರವಿರುವಂಥ ಓಟ್ಸ್ ಏನಿದೆ ಅದು ತಗೊಳ್ಳೋಕ್ಕೆ ನೀವು ಹೋಗಬೇಡಿ. ಆದಷ್ಟು ತುಂಬ ಇನ್ಸ್ಟೆಂಟ್ ಆಗಿ ಸಿಗುವಂಥ ಓಟ್ಸ್ ಪೌಡರ್ ಏನಿದೆ ಅದು ನೀವು ತಗೊಳ್ಳೋಕೆ ಹೋಗಬೇಡಿ. ತಗೊಳ್ಳೋದಿದ್ರೆ ಸ್ಟೀಲ್ ಕಟ್ ಓಟ್ಸು ಅಥವಾ ಹೋಲ್ ಓಟ್ಸ್ ಏನಿದೆ ಅದನ್ನಷ್ಟೇ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸೊ ಇದು ತಗೊಂಡ್ರೆ ಅಷ್ಟೇ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಮತ್ತೊಂದು ನೀವು ನೆನಪಿಟ್ಕೋಬೇಕಾಗಿದೆ ಏನು ಅಂದರೆ, ಓಟ್ಸ್ ಅಷ್ಟೇ ತಿಂದರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂತಿಲ್ಲ. ಓಟ್ಸ್ ಒಟ್ಟಿಗೆ ಬಾಕಿ ಇರುವಂಥ ವೆಜಿಟೇಬಲ್ಸನ್ನೆಲ್ಲ ನೀವು ಚೆನ್ನಾಗಿ ತಿನ್ನಿ. ಪ್ರೋಟೀನ್ ಮತ್ತು ಫ್ಯಾಟ್ ಸಿಗಲಿಕ್ಕೆ ಮೊಟ್ಟೆ ಅಥವಾ ಪನೀರು, ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ಉಪಯೋಗಿಸಿ. ಸೊ ಈ ಥರ ಎಲ್ಲ ಇರುವಂಥ ಒಂದು ಆಹಾರ ತಗೊಂಡಾಗ ಅಷ್ಟೇ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಮ್ಮ ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ, ಕಾರ್ಡಿಯಾಕ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಓಟ್ಸ್ ನಾವು ಉಪಯೋಗಿಸ್ಬೋದು. ಬಟ್ ಅದು ಬಾಕಿ ಇರೋ ಆಹಾರಗಳೊಟ್ಟಿಗೆ ಸೇರಿಸಿ ತಗೊಂಡಾಗ ಮಾತ್ರ ಉಪಯೋಗ ಆಗುತ್ತೆ. 3 ಹೊತ್ತು ಓಟ್ಸ್ ಚೆನ್ನಾಗಿದೆ ಅಂತ ಹೇಳಿ 3 ಹೊತ್ತು ಓಟ್ಸ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಬಾಕಿ ಇರುವಂಥ ಡೆಫಿಷಿಯನ್ಸೀಸ್ ಬರುತ್ತೆ, ಬಾಕಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸೊ ಮಾಡ್ರೇಟ್ಲಿ ನೀವು ಇದು ತಗೋಬಹುದು ಅಂತ ಎಲ್ಲರಿಗೂ ಹೇಳ್ತಾ ಧನ್ಯವಾದಗಳು.